ಎಲ್ರಿಗೂ ನಮಸ್ಕಾರ. ಮನೆಯೂಟದಲ್ಲಿ ಇವತ್ತಿನ ವಿಶೇಷ ರಾಗಿ ದೋಸೆ. ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಬೆಳಗ್ಗೆ ತಿಂಡಿಗೆ ಅಥವಾ ರಾತ್ರಿ ಲಘುವಾದ ಉಪಹಾರನ ಯಾರು ಇಷ್ಟಪಡ್ತಾರೋ ಅವರಿಗೆ ತುಂಬಾ ಸುಲಭದಲ್ಲಿ ಇದನ್ನ ಮಾಡ್ಕೊಳ್ಬಹುದು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ರಾಗಿ ಹಿಟ್ಟು, ಹೆಸರು ಬೇಳೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಹಾಗೆ ಹಸಿರು ಮೆಣಸು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಸಾಕು. ಹಾಗೆ ದೋಸೆ ಮೇಲೆ ಹಾಕೊಳ್ಳೋದಕ್ಕೆ ಬೇಕು ಅಂದ್ರೆ ತುಪ್ಪ, ಎಣ್ಣೆ, ಬೆಣ್ಣೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಈ ಹೆಸರು ಬೇಳೆನ ಒಂದು ಪಾತ್ರೆಗೆ ಹಾಕಿ ನೆನೆ ಹಾಕೊಳ್ಬೇಕು. 1 ಗಂಟೆ ನೆನೆಯೋದಕ್ ಬಿಡ್ಬೇಕು. ಹೆಚ್ಚು ಸಮಯ ಇದ್ರೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆವರೆಗೂ ನೆನೆಸ್ಕೊಳ್ಬಹುದು. ದಿಢೀರಾಗಿ ಮಾಡ್ಕೊಳ್ಬೇಕು ಅಂದ್ರೆ 1 ಗಂಟೆ ನೆನೆಸ್ಕೊಂಡ್ರೆ ಸಾಕು. ಈಗ 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಹೆಚ್ಚಿನ ಅಳತೆಯಲ್ಲಿ ಮಾಡೋದಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹೆಸರುಬೇಳೆ ಮತ್ತು ರಾಗಿಯನ್ನ ತಗೊಳ್ಬೇಕಾಗತ್ತೆ. ಈಗ ಇದಕ್ಕೆ 2 ಕಪ್ನಷ್ಟು ನೀರನ್ನ ಹಾಕೊಳ್ಬೇಕು. ಎಷ್ಟು ರಾಗಿ ಹಿಟ್ಟನ್ನ ತಗೊಂಡಿದೀವೋ ಅಷ್ಟೇ ನೀರನ್ನ ಹಾಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಗಂಟಾಗದೆ ಇರೋ ತರ ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಬೇಕು. ನೋಡಿ, ಇದನ್ನ ಚೆನ್ನಾಗಿ ಕಲ್ಸ್ಕೊಂಡಿದೀನಿ. 1 ಗಂಟೆ ಇಲ್ಲ. ಇದೊಂದು 10-15 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡ್ಬೇಕು. ನಾನು ಈ ಹೆಸರುಬೇಳೆನ 1 ಗಂಟೆ ನೆನೆಸ್ಕೊಂಡಿದೀನಿ. ಹೆಸರುಬೇಳೆ ಬೇಗ ನೆನಿಬೇಕು ಅಂದ್ರೆ ಸ್ವಲ್ಪ ಬೆಚ್ಚಗಿನ ನೀರನ್ನ ಹಾಕಿ ನೆನೆಯೋದಕ್ಕೆ ಬಿಡ್ಬೋದು. ಈ ಹೆಸರುಬೇಳೆಯಲ್ಲಿರುವಂತಹ ನೀರನ್ನ ಚೆಲ್ಲಿ ಒಮ್ಮೆ ಚೆನ್ನಾಗಿ ತೊಳ್ಕೊಂಡು ನೀರನ್ನ ಸಂಪೂರ್ಣವಾಗಿ ಬಸಿದು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸು, ಶುಂಠಿ, ಜೀರಿಗೆ, ಸ್ವಲ್ಪ ಇಂಗು ಇವೆಲ್ಲವನ್ನ ಹಾಕಿ ಸ್ವಲ್ಪ ಅಂದ್ರೆ ಅರ್ಧ ಕಪ್ನಷ್ಟು ನೀರನ್ನ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಇದನ್ನ ನುಣ್ಣಗೆ ರುಬ್ಕೊಂಡಿದೀನಿ. ತುಂಬಾ ನೀರಾಗಿಲ್ಲ ಇದು. ಈಗ ಇದಕ್ಕೆ ಕಲಸಿಟ್ಕೊಂಡಂತಹ ರಾಗಿ ಹಿಟ್ಟನ್ನು ಸಹ ಹಾಕಿ ಮಿಕ್ಸಿಯಲ್ಲಿ 1-2 ಸುತ್ತು ತಿರುಗಿಸ್ಕೊಳ್ಬೇಕು. ಇದರಿಂದ ರಾಗಿ ಹಿಟ್ಟು ಮತ್ತೆ ಹೆಸರುಬೇಳೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ದೋಸೆ ಹಿಟ್ಟಿನ ಹದಕ್ ಬರುತ್ತೆ. ನೋಡಿ, ಇದನ್ನ ಹೀಗೆ ರುಬ್ಕೊಂಡಿದೀನಿ. ಹಿಟ್ಟು ತುಂಬಾ ಚೆನ್ನಾಗಾಗಿದೆ. ಈಗ ಇದನ್ನ ಪುನಃ ಅದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನ ತುಂಬಾ ನೀರಾಗಿ ಮಾಡ್ಕೊಳ್ಬಾರ್ದು. ಇಷ್ಟು ನೀರಾಗಿದ್ರೆ ಸಾಕು. 1-2 ದೋಸೆಯನ್ನ ಹಾಕೊಂಡು ನಂತರ ನೀರು ಬೇಕಿದ್ರೆ ಸ್ವಲ್ಪ ಹಾಕೊಳ್ಬಹುದು. ಈಗ ಹಿಟ್ಟು ತಯಾರಾಗಿದೆ. ಈ ಹಿಟ್ಟನ್ನ ಫರ್ಮೆಂಟೇಶನ್ ಅಥವಾ ಹುದುಗ್ ಬರೋದಕ್ಕೆ ಬಿಡ್ಬೇಕು ಅಂತ ಇಲ್ಲ. ರುಬ್ಬಿದ ತಕ್ಷಣ ಈ ದೋಸೆಯನ್ನ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಾಗುತ್ತೆ. ಈಗ ಕಾವಲಿ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನ ಸವರ್ಕೊಂಡು ದೋಸೆಯನ್ನ ಮಾಡ್ಕೊಂಡ್ರೆ ಆಯ್ತು. ತುಂಬಾ ತೆಳ್ಳಗೆ ಇದನ್ನ ಹರಡ್ಕೊಳ್ಬಹುದು. ದೋಸೆ ಹರಡಿದ ನಂತರದಲ್ಲಿ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಬೇಕು. ನೋಡಿ, ಮೇಲ್ಗಡೆ ಚೆನ್ನಾಗಿ ಬೆಂದಿದೆ. ಎಲ್ಲೂ ಕೂಡ ಬಿಳಿ ಬಿಳಿಯಾಗಿಲ್ಲ. ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪವನ್ನ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಎಲ್ಲ ಕಡೆ ಸವರ್ಕೊಳ್ಳೋ ಅಷ್ಟರಲ್ಲಿ ದೋಸೆ ಬೆಂದು ಹದವಾಗಿ ಗರಿಗರಿಯಾಗಿರುತ್ತೆ. ಈಗ ನಿಧಾನವಾಗಿ ಅಂಚನ್ನ ಬಿಡಿಸ್ಕೊಳ್ತಾ ದೋಸೆಯನ್ನ ಸುಲಭವಾಗಿ ತೆಕ್ಕೊಳ್ಬಹುದು. ಸುಲಭವಾಗಿ ಈ ದೋಸೆ ಕಾವಲಿಯನ್ನ ಬಿಟ್ಟು ಏಳುತ್ತೆ. ಕಾವಲಿಗೆಲ್ಲ ಅಂಟ್ಕೊಳ್ಳೋದಿಲ್ಲ. ಈಗ ಇದೇ ಹಿಟ್ಟಲ್ಲಿ ಸೆಟ್ ದೋಸೆ ತರ ಅಥವಾ ದಪ್ಪ ದೋಸೆಯನ್ನು ಸಹ ಮಾಡ್ಕೊಳ್ಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ಯಾವುದೇ ಹುಳಿ ಅಂಶ ಬಂದಿರೋದಿಲ್ಲ. ತುಂಬಾ ಅದ್ರ ಮೇಲೆ ರಂಧ್ರಗಳೆಲ್ಲ ಆಗೋದಿಲ್ಲ. ಈ ದೋಸೆ ಕೂಡ ಮೃದುವಾಗಿರುತ್ತೆ. ಇದನ್ನು ಕೂಡ ಸ್ವಲ್ಪ ದಪ್ಪ ದೋಸೆ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಬೇಕಾಗತ್ತೆ. ತಿರುವು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿಯಲ್ಲಿ ಈ ದೋಸೆ ಮಾಡ್ಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಈಗ ದೋಸೆ ಹದವಾಗಿ ಬೆಂದಿದೆ 2 ಕಡೆಯಲ್ಲೂ. ಅದು ಅಲ್ಲದೆ ಈ ದೋಸೆ ಮೃದುವಾಗಿದೆ ಕೂಡ. ನಾನು ಈ ದೋಸೆಗೆ ಕರಿಬೇವು ಮತ್ತೆ ತೆಂಗಿನಕಾಯಿ ಚಟ್ನಿಯನ್ನ ಮಾಡಿದೀನಿ. ನೋಡಿ, ಈ ತೆಳ್ಳಗಿನ ದೋಸೆ ಗರಿ ಗರಿ ಆಗಿದೆ. ಬಿಸಿ ಇದ್ದಾಗ ತುಂಬಾನೇ ಗರಿ ಗರಿ ಅನ್ಸುತ್ತೆ. ಆರಿದ ನಂತರ ಮೆತ್ತಗಾಗುತ್ತೆ. ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟೊತ್ತು ನೋಡ್ಕೊಂಡ್ರಲ್ಲ, ಮನೆಯಲ್ಲಿ ಒಂದ್ಸಲ ಮಾಡ್ಕೊಳ್ಳಿ. ಸಾಮಗ್ರಿ ಕೂಡ ಎಲ್ಲವೂ ಇರೋವಂಥದ್ದೇ. ಮಾಡೋದು ಕೂಡ ತುಂಬಾನೇ ಸುಲಭ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನಷ್ಟು ಹೊಸ ರುಚಿಗಳನ್ನ ನೋಡೋದಕ್ಕೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಹೀಗೆ ಇನ್ನೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.